ಇದು ಹಳೆಯ ಕಾಲದ ಬಡ ರೈತನೊಬ್ಬನ ಸಣ್ಣ ಕಥೆ. ಅವನಿಗೆ ಕೃಷಿ ಮಾಡಲು ಭೂಮಿ ಇರಲಿಲ್ಲ. ಅವನ ಬಳಿ ಕೇವಲ 2 ಎತ್ತುಗಳು ಮತ್ತು ಒಂದು ಬಂಡಿ ಇತ್ತು. ಆ ಎತ್ತಿನ ಬಂಡಿಯೊಂದಿಗೆ ಅವನ ಜೀವನ ನಡೆಯುತ್ತಿತ್ತು. ಅವನು ಹಳ್ಳಿಗರ ಸರಕುಗಳನ್ನು ಹೊತ್ತುಕೊಂಡು ನಗರಕ್ಕೆ ಹೋಗುತ್ತಿದ್ದನು ಮತ್ತು ಗ್ರಾಮಸ್ಥರು ನಗರದಿಂದ ಏನು ಆರ್ಡರ್ ಮಾಡಬೇಕೋ ಅದನ್ನು ಹಳ್ಳಿಗೆ ತರುತ್ತಿದ್ದನು. ಒಟ್ಟಾರೆಯಾಗಿ ಅವನು ಡೆಲಿವರಿ ಕೆಲಸ ಮಾಡುತ್ತಿದ್ದನು ಮತ್ತು ಅವನ ಜೀವನ ಹೀಗೆ ನಡೆಯುತ್ತಿತ್ತು. ಅವನು ತನ್ನ ಭೂಮಿಯನ್ನು ಕಿತ್ತುಕೊಂಡಿದ್ದಕ್ಕಾಗಿ ಯಾವಾಗಲೂ ದೇವರನ್ನು ಶಪಿಸುತ್ತಿದ್ದನು. ನನ್ನ ಬಳಿ ಏನೂ ಇಲ್ಲ, ನನಗೆ 2 ಎತ್ತುಗಳಿವೆ, ಈಗ ಅವು ನನ್ನ ಬೆಂಬಲ. ಅದು ಮಳೆಗಾಲದ ದಿನಗಳು, ಆದ್ದರಿಂದ ನಗರದಿಂದ ಹಳ್ಳಿಗೆ ಹೋಗುವ ರಸ್ತೆ ಕೆಸರಿನಿಂದ ತುಂಬಿತ್ತು. ಅವನು ಸರಕುಗಳನ್ನು ಹೊತ್ತುಕೊಂಡು ನಗರದಿಂದ ಹಿಂತಿರುಗುವಾಗ ಆ ದಿನ ಇನ್ನೂ ಹೆಚ್ಚಿನ ಸರಕುಗಳು ಇದ್ದವು. ಅವನ ಎತ್ತಿನ ಬಂಡಿ ಅಲ್ಲಿ ರಸ್ತೆಯಲ್ಲಿ ಸಿಲುಕಿಕೊಂಡಿತು ಮತ್ತು ಅವನ ಎತ್ತಿನ ಬಂಡಿ ರಸ್ತೆಯಲ್ಲಿ ಸಿಲುಕಿಕೊಂಡಾಗ ಅವನು ತನ್ನ 2 ಎತ್ತುಗಳನ್ನು ಹೊರಗೆಳೆಯಲು ಒತ್ತಾಯಿಸಿದನು. ಆದರೆ ಆ ಎತ್ತುಗಳು ಸಹ ತಮ್ಮ ಬಲದಿಂದ ಬಂಡಿಯನ್ನು ಹೊರಗೆಳೆಯಲು ಸಾಧ್ಯವಾಗಲಿಲ್ಲ. ಈಗ ಆ ರೈತನ ಮನಸ್ಸು ಸಂಪೂರ್ಣವಾಗಿ ತೊಂದರೆಗೀಡಾಯಿತು. ಸಂಜೆಯಾಗುತ್ತಿತ್ತು, ಸೂರ್ಯಾಸ್ತವಾಗುತ್ತಿತ್ತು, ರಾತ್ರಿಯಾಗುತ್ತಿತ್ತು. ಈಗ ಈ ದಾರಿಯಲ್ಲಿ ಯಾರೂ ಹೋಗುವುದಿಲ್ಲ ಮತ್ತು ಯಾರೂ ಹೋಗದಿದ್ದರೆ ಈ ಬಂಡಿ ಹೇಗೆ ಹೊರಬರುತ್ತದೆ ಎಂದು ಅವನಿಗೆ ಅನಿಸಿತು. ಹೊಲದಲ್ಲಿ ಕುಳಿತು ದೇವರನ್ನು ಶಪಿಸತೊಡಗಿದನು. ನೀನು ನನ್ನ ಇಡೀ ಜೀವನದಲ್ಲಿ ನನಗೆ ನೋವು ಮತ್ತು ಸಂಕಟವನ್ನು ನೀಡಿದ್ದೀಯಾ. ನೀನು ನನಗೆ ಬೇರೆ ಏನನ್ನೂ ಕೊಟ್ಟಿಲ್ಲ. ಈಗ ಈ ಎತ್ತಿನ ಬಂಡಿ ಹಳ್ಳಿಗೆ ಹೋಗದಿದ್ದರೆ ಸರಕುಗಳು ಸಮಯಕ್ಕೆ ಸರಿಯಾಗಿ ಹಳ್ಳಿಗೆ ತಲುಪುವುದಿಲ್ಲ. ಗ್ರಾಮಸ್ಥರು ನನಗೆ ಇಂದಿನ ಕೂಲಿಯನ್ನು ನೀಡುವುದಿಲ್ಲ. ನನ್ನ ಮನೆ ಹೇಗೆ ನಡೆಯುತ್ತದೆ? ನೀನು ಎಲ್ಲವನ್ನ ಹಾಳು ಮಾಡಿದ್ದೀಯಾ. ಅವನು ನಿರಂತರವಾಗಿ ಶಪಿಸುತ್ತಿದ್ದನು, ವಿಧಿಯನ್ನು ಶಪಿಸುತ್ತಿದ್ದನು. ಆಗ ಅಲ್ಲಿಂದ ಒಬ್ಬ ಮಹಾತ್ಮ ಬಂದರು ಮತ್ತು ಮಹಾತ್ಮರು ಎತ್ತಿನ ಬಂಡಿ ಕೆಸರಿನಲ್ಲಿ ಸಿಲುಕಿಕೊಂಡಿರುವುದನ್ನು ನೋಡಿದರು. ರೈತ ಹೊಲದಲ್ಲಿ ಕುಳಿತು ದೇವರನ್ನು ಶಪಿಸುತ್ತಿದ್ದನು. ಆಗ ಮಹಾತ್ಮರು, ನೀನು ದೇವರನ್ನು ಏಕೆ ಇಷ್ಟೊಂದು ಶಪಿಸುತ್ತಿದ್ದೀಯಾ? ನಿನ್ನ ತಪ್ಪು ನಿನಗೆ ಏಕೆ ಕಾಣುತ್ತಿಲ್ಲ? ಆಗ ರೈತ ಹೇಳಿದನು, ನನ್ನ ತಪ್ಪೇನು? ಎತ್ತಿನ ಬಂಡಿ ಸಿಲುಕಿಕೊಂಡಿತು, ಮಣ್ಣು ಕೆಸರು. 2 ಎತ್ತುಗಳು ಸಹ ತಮ್ಮ ಪೂರ್ಣ ಶಕ್ತಿಯನ್ನು ಬಳಸಿದವು. ಬಂಡಿ ಹೊರಬರಲು ಸಾಧ್ಯವಾಗುತ್ತಿಲ್ಲ. ಈಗ ನೀನು ಎಲ್ಲಿಗೆ ಹೋಗುತ್ತಿರುವೆ ಎಂದು ಹೇಳು. ಮಹಾತ್ಮರು ಹೇಳಿದರು, ನಾನು ಹಳ್ಳಿಗೆ ಹೋಗುತ್ತಿದ್ದೇನೆ. ಆಗ ರೈತ ಹೇಳಿದ, ಇವತ್ತು ಎತ್ತಿನ ಬಂಡಿ ದಾರಿಯಲ್ಲಿ ಸಿಲುಕಿಕೊಂಡಿದೆ ಎಂದು ಗ್ರಾಮಸ್ಥರಿಗೆ ಹೇಳಿ. ಅದಕ್ಕಾಗಿ ನಾನು ಸಮಯಕ್ಕೆ ಸರಿಯಾಗಿ ಬರಲು ಸಾಧ್ಯವಾಗುವುದಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾಳೆ ಬೆಳಿಗ್ಗೆ ಕೆಲವು ಜನರು ಇಲ್ಲಿಂದ ಹೋದ ತಕ್ಷಣ ನಾನು ಅವರ ಸಹಾಯದಿಂದ ಬಂಡಿಯನ್ನು ಹೊರಗೆ ತೆಗೆದುಕೊಂಡು ಎಲ್ಲ ಸರಕುಗಳನ್ನು ತರುತ್ತೇನೆ. ಮಹಾತ್ಮರು ನಗಲು ಪ್ರಾರಂಭಿಸಿದರು ಮತ್ತು ಈ ಸರಕು ಇಂದು ಹಳ್ಳಿಗೆ ತಲುಪುತ್ತದೆ ಎಂದು ಹೇಳಿದರು. ಆದರೆ ಮೊದಲು ನೀನು ಇಲ್ಲಿಂದ ಎದ್ದು ನಿಲ್ಲಬೇಕು ಮತ್ತು ನೀನು ಪ್ರಯತ್ನ ಮಾಡಬೇಕು. ರೈತ ಹೇಳಿದ, ಯಾವ ರೀತಿಯ ಪ್ರಯತ್ನ? 2 ಎತ್ತುಗಳು ತಮ್ಮ ಶಕ್ತಿಯನ್ನು ಬಳಸಿವೆ. ಮಹಾತ್ಮರು ಹೇಳಿದರು, ಮಗನೇ, ನೀನು ನಿನ್ನ ಶಕ್ತಿಯನ್ನು ಬಳಸಲಿಲ್ಲ. ನೀನು ಬಂದು ಪ್ರಯತ್ನಿಸು. ಎತ್ತಿನ ಬಂಡಿ ತಕ್ಷಣ ಹೊರಬರುತ್ತದೆ. ರೈತ ಬಂದು ತಳ್ಳಿದ ತಕ್ಷಣ ಬಂಡಿ ಮಣ್ಣಿನಿಂದ ಹೊರಬಂದಿತು. ಇದು ಬಹಳ ಸಣ್ಣ ಕಥೆ. ಇದರ ಸಾರವು ನಾವು ಯಾವಾಗಲೂ ವಿಧಿಯನ್ನು ಶಪಿಸುತ್ತೇವೆ ಎಂದು ವಿವರಿಸುತ್ತದೆ. ನಾನು ಯಾವಾಗಲೂ ಪ್ರಯತ್ನಿಸಿದೆ ಎಂದು ಹೇಳುತ್ತೇವೆ, ಆದರೆ ಅದು ಕೆಲಸ ಮಾಡಲಿಲ್ಲ. ನಿಮ್ಮನ್ನು ಕೇಳಿಕೊಳ್ಳಿ, ಒಳಗೆ ನೋಡಿ ಕೇಳಿ, ನೀವು ನಿಮ್ಮ 100% ನೀಡಿದ್ದೀರಾ ಎಂದು ಸ್ವಯಂ ವಿಶ್ಲೇಷಣೆ ಮಾಡಿ ಮತ್ತು ಪ್ರಾಮಾಣಿಕವಾಗಿ ಉತ್ತರಿಸಿ. ನೀವು 100% ಪ್ರಯತ್ನ ಮಾಡಿದ್ದೀರಾ? ಅದರ ನಂತರ ಯಾವುದೇ ನ್ಯೂನತೆ ಇದ್ದರೆ ನನಗೆ ಹೇಳಿ. ಆದರೆ ನೆನಪಿಡಿ, ಅದೃಷ್ಟಕ್ಕಿಂತ ಮೊದಲು ದೇವರು ಕಠಿಣ ಪರಿಶ್ರಮವನ್ನು ಇಟ್ಟಿದ್ದಾನೆ. ಕಠಿಣ ಪರಿಶ್ರಮದಲ್ಲಿ ಯಾವುದೇ ಕೊರತೆಯನ್ನು ಬಿಡಬೇಡಿ. ಅವನು ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ಈ ಕಥೆ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ಅವಧಿಯಲ್ಲಿ ಇಂಥದ್ದೇ ಅದ್ಭುತ ಕಥೆಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.